ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ತುಂಬ ಸಿಂಪಲ್ಲಾಗಿ ಗೋಬಿ ಪರೋಟ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ಇದು ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ತುಂಬ ಬೇಗನೆ ನಾವು ಗೋಬಿ ಪರೋಟವನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಗೋಬಿ ಪರೋಟ ಮಾಡೋದಕ್ಕೆ ಗೋಬಿಯನ್ನು ಈ ಥರ ಕಟ್ ಮಾಡಿ ಇದನ್ನು ಬಿಸಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಈಗ ಇದನ್ನು ನಾನು ಒಂದು ಚಾಪರ್ಗೆ ಹಾಕಿ ಸಣ್ಣಗೆ ಕಟ್ ಮಾಡ್ಕೋತೀನಿ. ನೀವು ಬೇಕೆಂದರೆ ತುರಿಯೋ ಮಣಿಯಿಂದ ಕೂಡ ತುರಿಬಹುದು, ಹಾಗೂ ಕೂಡ ಸಣ್ಣ ಆಗುತ್ತೆ. ನಾನು ಚಾಪರ್ ಇರೋದರಿಂದ ಈ ಥರ ಸಣ್ಣಗೆ ಕಟ್ ಮಾಡ್ಕೋತಾ ಇರೋದು. ನೀವು ಚಾಪರ್ ಇದ್ದರೆ ಚಾಪರಲ್ಲೇ ಹಾಕಿ ಸಣ್ಣ ಮಾಡ್ಬೋದು, ಅಥವಾ ತುರಿಯೋ ಮಣಿಯಿಂದ ಕೂಡ ಸಣ್ಣ ಮಾಡ್ಕೋಬಹುದು. ಇಷ್ಟು ಸಣ್ಣಾಗಿರಬೇಕು, ಆದರೆ ಚೆನ್ನಾಗಾಗತ್ತೆ ಇದು. ನೋಡಿ, ಇಷ್ಟನ್ನು ನಾನಿಲ್ಲಿ ಇದೇ ಥರ ಮಾಡಿ ಇಟ್ಟಿದ್ದೇನೆ ಸಣ್ಣಗೆ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕಿರುವುದು. ಈಗ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ, ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ. ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲವನ್ನು ಕೂಡ ಹಾಕಿದ್ದೇನೆ. ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕಿ, ಎಲ್ಲವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ, ಇಲ್ಲಿ ಮಿಕ್ಸ್ ಮಾಡುವುದು ಕೂಡ ತುಂಬಾ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪವೂ ಗ್ಯಾಪ್ ಇಲ್ಲದ ಹಾಗೆ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀವು ಬೇಕಾದರೆ ಇದನ್ನು ಫ್ರೈ ಕೂಡ ಮಾಡಿನೂ ಮಾಡ್ಬೋದು, ಅಥವಾ ಹಾಗೇನೂ ಮಾಡ್ಬೋದು. ನಿಮ್ಗೆ ಇಷ್ಟಕ್ಕೆ ಅನುಸಾರವಾಗಿ ನೀವು ಇದನ್ನು ಮಾಡ್ಕೋಬೋದು. ಎಲ್ಲ ಮಸಾಲ ಇದನ್ನೇ ಹಾಕಿ ಫ್ರೈನೂ ಮಾಡ್ಕೋಬೋದು. ಇಷ್ಟು ಮಸಾಲ ನಾವು ರೆಡಿ ಮಾಡ್ಕೊಂಡ ನಂತರ ನೋಡಿ, ನಾನಿಲ್ಲಿ ಹಿಟ್ಟು ಮುಂಚೆನೇ ನಾದಿ ಇಟ್ಟಿದ್ದೆ. ನಾವು ಚಪಾತಿ ಹಿಟ್ಟಿನಿಂದನೇ ಪರೋಟ ಮಾಡ್ಕೋಬೋದು. ಗೋಧಿ ಹಿಟ್ಟಿಂದೇ ನಾನು ನಾದಿ ಇಟ್ಟಿದ್ದೆ. ಫಸ್ಟು ನಾವು ಚಪಾತಿ ಹಿಟ್ಟು ನಾದ್ತೀವಲ್ಲ, ಅದೇ ಥರ ಹಿಟ್ಟನ್ನು ನಾದ್ಕೋಬೇಕು. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿಲ್ಲ. ನೋಡಿ, ಸಣ್ಣ ಉಳ್ಳೆಯನ್ನಾಗಿ ಮಾಡಿ ಈಗ ನಾವು ಹಿಟ್ಟು ಹಚ್ಚಿ ಫಸ್ಟು ಒಂದು ಸ್ವಲ್ಪ ಸಣ್ಣಗೆ ಲಟ್ಟಿಸ್ಕೋಬೇಕು. ನೋಡಿ, ಇದು ಮಕ್ಕಳ ಟಿಫನ್ ಬಾಕ್ಸಿಗೆ ತುಂಬಾ ಒಳ್ಳೆಯದು. ಬೆಳಗ್ಗೆ ತುಂಬ ಬೇಗನೆ ಆಗಿಬಿಡುತ್ತೆ, ಹಾಗಾಗಿ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ನಾವೀಗ ಮಾಡಿಟ್ಟಿರುವ ಗೋಬಿ ಸ್ಟಫಿಂಗನ್ನು ಇದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು, 1-2 ಸ್ಪೂನಿನಷ್ಟು ಹಾಕಿದರೆ ಸಾಕಾಗುತ್ತೆ. ಈ ಥರ ನಾವು ಈಗ ಇದನ್ನು ತುಂಬಬೇಕು ಹಿಟ್ಟಿನಲ್ಲಿ. ಮೇಲ್ಗಡೆ ಬರೋ ಹಿಟ್ಟೆಲ್ಲವೂ ತೆಗೆದುಬಿಡಿ. ತುಂಬ ಸ್ಮೂತಾಗಿ ನಾವು ಈಗ ಲಟ್ಟಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಭಾರ ಹಾಕಿ ಲಟ್ಟಿಸಲು ಹೋಗಬೇಡಿ. ಮೇಲ್ಗಡೆನೇ ತುಂಬ ಸ್ಮೂತಾಗಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ನಾವು. ತುಂಬ ತೆಳುವಾಗಿಯೂ ಬೇಡ, ಸ್ವಲ್ಪ ದಪ್ಪನೇ ಇರುತ್ತೆ. ಪರೋಟ ಅಂದರೆ ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ಲಟ್ಟಿಸಿ ಸಾಕು. ನೋಡಿ, ತುಂಬ ದೊಡ್ಡ ಮಾಡಲು ಹೋಗಬೇಡಿ, ಸಣ್ಣದಾಗಿ ಮಾಡಿ ಪರೋಟ. ನೋಡಿ, ಈ ಥರ ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ಅಥವಾ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳಿ. ಇಷ್ಟಾದರೆ ಸಾಕಾಗತ್ತೆ. ಈಗ ನಾನು ಆ ಕಡೆಗೆ ಹಂಚು ಕೂಡ ಬಿಸಿಗೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಎಣ್ಣೆ ತುಪ್ಪ ಏನಾದರೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಬೆಳಗ್ಗೆ ನಾವು ಇದನ್ನು ಬೇಗನೆ ತಟ್ಟಂತ ಮಾಡ್ಕೊಂಬಿಡ್ಬೋದು ಈ ಪರೋಟ. ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಟು ನಿಧಾನಕ್ಕೆ ಬೇಯಿಸಿ. ಸ್ವಲ್ಪ ಮೆತ್ತಗಾಗಬೇಕು, ತುಂಬ ಕಟಿಯಾಗಿ ಬೇಯಿಸಲು ಹೋಗಬೇಡಿ. ನೋಡಿ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಕೂಡ ಮಾಡಿ. ನೋಡಿ, ಇಷ್ಟ ಆದರೆ ಸಾಕು, ತೆಗೆದುಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.